ಶ್ರೀ ಕ್ಷೇತ್ರ ಧರ್ಮಸ್ಥಳ ನೂರಾರು ಸಮಾಜ ಸೇವಾ ಕಾರ್ಯಗಳನ್ನು ನಡೆಸುತ್ತಾ ಬಂದಿರುವಂತಹ ಒಂದು ಧಾರ್ಮಿಕ ಕ್ಷೇತ್ರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಡೀ ರಾಜ್ಯಕ್ಕೆ ಪಸರಿಸಿದೆ. ಲಕ್ಷಾಂತರ ಮಂದಿ ಫಲಾನುಭವಿಗಳಿದ್ದಾರೆ. ಅಂತಹ ಧಾರ್ಮಿಕ ಕ್ಷೇತ್ರವೊಂದು ಸುಮಾರು 54 ವರ್ಷಗಳ ಹಿಂದೆ ಆರಂಭಿಸಿದಂತಹ ಸಾಮೂಹಿಕ ವಿವಾಹ ಇದೀಗ ಇಡೀ ರಾಜ್ಯದಲ್ಲಿ ವಿವಿಧ ಸಂಘ ಸಂಸ್ಥೆಗಳು, ವಿವಿಧ ಮತಗಳು, ಧರ್ಮಗಳು ನಡೆಸ್ಕೊಂಡು ಬರ್ತಾ ಇದೆ. 1972ರಲ್ಲಿ ಈ ಸಾಮೂಹಿಕ ವಿವಾಹದ ಪರಿಕಲ್ಪನೆ ಮೂಡಿದ್ದು ಆಗಿನ ಚಿಗುರು ಮೀಸೆಯ ಹುಡುಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ಪಟ್ಟ ವಹಿಸಿಕೊಂಡು ಕೇವಲ 4 ವರ್ಷದಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದವರು ಡಿ ವೀರೇಂದ್ರ ಹೆಗ್ಗಡೆಯವರು. 1968ರಲ್ಲಿ ಡಿ ವೀರೇಂದ್ರ ಹೆಗ್ಗಡೆಯವರು ಪಟ್ಟಕ್ಕೆ ಬಂದರು. ಅವರ ತೀರ್ಥರೂಪರಾದ ರತ್ನವರ್ಮ ಹೆಗ್ಗಡೆಯವರು ಅಕಾಲಿಕವಾಗಿ ಜಿನೈಕರಾದಂಥ ಸಂದರ್ಭದಲ್ಲಿ ಅವರು ಪಟ್ಟಕ್ಕೆ ಬಂದವರು. ಆಗ ಅವರು ಅವಿವಾಹಿತರು. ಪಟ್ಟಕ್ಕೆ ಬಂದ ನಂತರ ಅವರು ಮೂಡಬಿದಿರೆಯ ಹೇಮಾವತಿ ಅವರನ್ನು ಮದುವೆ ಆಗಿದ್ದರು. ಗೃಹಸ್ಥಾಶ್ರಮ ಪ್ರವೇಶ. ಡಿ ವೀರೇಂದ್ರ ಹೆಗ್ಗಡೆಯವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇದನ್ನು ಪಡೆದದ್ದು ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಮಗನಾಗಿದ್ದರೂ ಸಹ ಉಜಿರೆಯಲ್ಲಿ ಅವರದ್ದೇ ಕ್ಷೇತ್ರದ ಆಡಳಿತಕ್ಕೆ ಒಳಪಟ್ಟಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಸಿದ್ಧವನ ಗುರುಕುಲದಲ್ಲಿ ಅವರು ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣವನ್ನು ಪಡೆದಿದ್ದರು. ಕೇವಲ 8 ಕಿಲೋಮೀಟರ್ ದೂರದಲ್ಲಿ ಮನೆ ಇದ್ದರೂ ಸಹ ಅವರು ಆ ಸಿದ್ಧವನ ಗುರುಕುಲದಲ್ಲಿ ಇತರ ವಿದ್ಯಾರ್ಥಿಗಳೊಂದಿಗೆ ಅವರ ರೀತಿಯಲ್ಲಿಯೇ ಇದ್ದರು. ಕಾಲೇಜು ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿಗೆ ಹೋಗಿದ್ದರು. ವಿದ್ಯಾಭ್ಯಾಸ ಮುಗಿದ ತಕ್ಷಣ ಅವರಿಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ಎನ್ನುವಂಥ ಪಟ್ಟ ಲಭಿಸಿತು. ಆ ಚಿಗುರು ಮೀಸೆಯ ಹುಡುಗ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಂಥ ಸಂದರ್ಭದಲ್ಲಿ ಒಂದು ಘಟನೆ ನಡೆಯಿತು. ಒಂದು ವೃದ್ಧೆಯೊಬ್ಬರು ಅವರನ್ನು ಭೇಟಿಯಾಗಲು ಬಂದರು. ಅಂದಿನಿಂದ ಇಂದಿನವರೆಗೂ ಚತುರ್ಧಾನ ಪರಂಪರೆಯ ಕ್ಷೇತ್ರ. ಅಲ್ಲಿ ಧರ್ಮಾಧಿಕಾರಿಗಳನ್ನು ಭೇಟಿ ಮಾಡುವುದು, ಅಹವಾಲುಗಳನ್ನು ಸಲ್ಲಿಸುವುದು, ಸಹಾಯ ಹಸ್ತ ಕೇಳುವುದು ಎಲ್ಲವೂ ದಿನನಿತ್ಯದ ಚಟುವಟಿಕೆ. ಇಂದಿಗೂ ಸಹ ಆ ಪರಂಪರೆ ಮುಂದುವರೆದುಕೊಂಡು ಬಂದಿದೆ. ಹಾಗೆ ವೃದ್ಧೆಯೊಬ್ಬರು ಬಂದು ತಮಗೆ ಕ್ಷೇತ್ರದಲ್ಲಿ ಕೆಲಸ ಕೊಡಬೇಕು ಅಂತ ಕೇಳಿದರು. ಚಿಗುರು ಮೀಸೆಯ ಹುಡುಗ ವೀರೇಂದ್ರ ಹೆಗ್ಗಡೆಯವರು ಅವರಿಗೂ ಕುತೂಹಲ ಆಯಿತು. ನಿಮಗೆ ಈ ಪ್ರಾಯದಲ್ಲಿ ಕೆಲಸ ಯಾಕೆ ಬೇಕು ಎನ್ನುವಂಥ ಪ್ರಶ್ನೆ ಕೇಳಿದರು. ಆಗ ಆ ವೃದ್ಧೆ ತನ್ನ ನೋವನ್ನು ತೋಡಿಕೊಂಡರು. ಆ ನೋವು ಏನು ಅಂತ ಹೇಳಿದರೆ, ಅವರ ಮಗಳಿಗೆ ಸಂಪ್ರದಾಯಬದ್ಧವಾಗಿ ಮದುವೆ ಮಾಡಿಕೊಟ್ಟಿದ್ದರು. ಮದುವೆಯ ಕಾಲಕ್ಕೆ ವರನ ಕಡೆಯವರ ಬೇಡಿಕೆಗಳನ್ನು ಈಡೇರಿಸಲು ಅವರು ಸಾಕಷ್ಟು ಸಾಲ ಸೋಲುಗಳನ್ನು ಮಾಡಿದರು. ಮದುವೆ ಅಂತೂ ಚೆನ್ನಾಗಿ ನಡೆದಿತ್ತು. ಮಗಳು ಅಳಿಯನ ಮನೆಗೂ ಹೋಗಿದ್ದರು. ಆದರೆ ಮದುವೆಗಾಗಿ ಮಾಡಿದ ಸಾಲ ಈ ವೃದ್ಧೆಯ ತಲೆಯ ಮೇಲೆ ಕುಳಿತುಕೊಂಡಿತ್ತು. ಸಾಲಗಾರರು ದಿನನಿತ್ಯ ಬಂದು ಪೀಡಿಸ್ತಾ ಇದ್ದರು. ಇಂತಹ ಸಂದರ್ಭದಲ್ಲಿ ಅವರು ಅಸಹಾಯಕ ಸ್ಥಿತಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದರು. ಹೆಗ್ಗಡೆಯವರನ್ನು ಭೇಟಿ ಮಾಡಿದರು. ಅವರಲ್ಲಿ ತನ್ನ ಅಹವಾಲವನ್ನು ಸಲ್ಲಿಸಿದರು. ಹೆಗ್ಗಡೆಯವರು ಸಾವಧಾನವಾಗಿಯೇ ಅದನ್ನೆಲ್ಲ ಕೇಳಿದರು. ವಿಳಾಸ ಪಡ್ಕೊಂಡ್ರು. ಅವರಿಗೆ ಹೇಳಿದರು, ನೀವು ಇಲ್ಲಿ ಕೆಲಸ ಮಾಡ್ಬೋದು, ನಾವು ಸಂಬಳ ಕೊಡ್ತೇವೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಈ ಪ್ರಾಯದಲ್ಲಿ ಸಾಲವನ್ನು ತೀರಿಸುವಂತಹ ಭಾವನೆ ಇದೆಯಲ್ಲ, ಅದು ದೊಡ್ಡದು. ನಿಮ್ಮ ಸಾಲವನ್ನು ತೀರಿಸುವಂಥ ಕೆಲಸವನ್ನು ಮಾಡ್ತೇವೆ. ನೀವು ಯಾವ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಬಂದು ಇಲ್ಲಿ ಕೆಲಸ ಮಾಡ್ಬೋದು, ಹೋಗ್ಬೋದು. ನಿಮಗೆ ಅದಕ್ಕೆ ಸಂಬಂಧಪಟ್ಟಾಗಿ ಕೂಲಿ ಕೊಡ್ತೇವೆ.
ಆದರೆ ಆ ಸಾಲವನ್ನು ತೀರಿಸುವ ನೆಪದಲ್ಲಿ ನೀವು ಇಲ್ಲಿ ಕೆಲಸ ಮಾಡುವುದು ನನ್ನ ಮನಸ್ಸಿಗೆ ಸರಿ ಕಾಣುವುದಿಲ್ಲ. ಆದ್ದರಿಂದ ನೀವು ಊರಿಗೆ ಹೋಗಿ ನಿಮ್ಮ ಸಾಲವನ್ನು ನಾವು ತೀರಿಸ್ತೇವೆ ಅಂತೇಳಿ ಆ ವೃದ್ಧೆ ಸಂತೋಷದಿಂದಲೇ ಊರಿಗೆ ಹೋದರು. ಹೆಗ್ಗಡೆ ಅವರ ಪ್ರತಿನಿಧಿಗಳು ಅವರ ಊರಿಗೆ ಹೋಗಿ ಅವರು ಯಾರಿಗೆಲ್ಲ ಸಾಲ ಕೊಡಬೇಕಿತ್ತೋ ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಅವರಿಗೆ ಸಾಲ ಸಂದಾಯ ಮಾಡಿ ಅವರನ್ನು ಋಣಮುಕ್ತರಾಗಿಸಿದರು. ಈ ಘಟನೆ ಹೆಗಡೆಯವರ ಮನಸ್ಸಿನಲ್ಲಿ ಬಹಳ ಅಚ್ಚೊತ್ತಿತ್ತು. ಬಡವರು ಮದುವೆಗಾಗಿ ಇಷ್ಟೊಂದು ಸಾಲ ಮಾಡಿ ಮದುವೆ ಮಾಡುವಂಥ ಅನಿವಾರ್ಯತೆ ಇದೆ, ಇದಕ್ಕೊಂದು ಪರಿಹಾರ ಕಂಡು ಹುಡುಕಬೇಕು ಅಂತ ಹೇಳಿ 1972ರಲ್ಲಿ ಸಾಮೂಹಿಕ ವಿವಾಹ ಯೋಜನೆಯನ್ನು ಜಾರಿಗೆ ತಂದರು. ಈಗಿನ ಕಾಲದಾಗೆ ಸಂಪರ್ಕ ವ್ಯವಸ್ಥೆಗಳಿಲ್ಲ, ಪತ್ರಿಕೆಗಳು ಇಲ್ಲ. ಆದರೂ ಆ ಕಾಲಘಟ್ಟದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ನಡೆದಿತ್ತು. ಸುಮಾರು 80 ಜೋಡಿಗಳು ಅಲ್ಲಿ ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಿದರು. ಅಲ್ಲಿಂದ ಇಲ್ಲಿನ ತನಕ 54ನೇ ವರ್ಷದಲ್ಲಿಯೂ ಸಾಮೂಹಿಕ ವಿವಾಹ ಆಗಿದೆ. 106 ಜೋಡಿ ಈ ವಿವಾಹ ಕಾರ್ಯಕ್ರಮದಲ್ಲಿ ಗೃಹಸ್ಥಾಶ್ರಮವನ್ನು ಪ್ರವೇಶಿಸಿದರು. ಆಯಾ ಸಮುದಾಯದವರ ಧಾರ್ಮಿಕ ನಂಬಿಕೆಗಳಿಗೆ ಅನುಗುಣವಾಗಿ ವಿವಾಹ ಮಹೋತ್ಸವ ನಡೆದಿದೆ. ಭರ್ಜರಿಯಾಗಿ ಊಟೋಪಚಾರದ ವ್ಯವಸ್ಥೆಯೂ ಇತ್ತು. ಸ್ವತಃ ಹೆಗ್ಗಡೆಯವರು ಕರಿಮಣಿಯನ್ನು ಹಸ್ತಾಂತರ ಮಾಡಿದರು. ಹೆಗ್ಗಡೆಯವರು, ಶ್ರೀಮತಿಯವರು, ಅತಿಥಿ ಅಭ್ಯಾಗತರು ಎಲ್ಲರಿಗೂ ಮಂಗಳಸೂತ್ರವನ್ನು ಕೊಟ್ಟು ಹರಸಿದರು. ಇಂತಹ ಒಂದು ಕಲ್ಪನೆಯ ಸಾಮೂಹಿಕ ವಿವಾಹ ಇವತ್ತು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ನಡೀತಾ ಇದೆ. ಅವರು ಈ ಸಾಮೂಹಿಕ ವಿವಾಹದ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು. ಬೇರೆ ಬೇರೆ ಕಡೆಗಳಲ್ಲಿ ನಡೆಯುವಂಥ ಸಾಮೂಹಿಕ ವಿವಾಹಕ್ಕೂ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದು ಇಲ್ಲಿಂದ ಕರಿಮಣಿ ತಗೊಂಡು ಹೋಗುವಂತಹ ಪರಿಪಾಠ ಇದೆ. ಆದರೆ ಇನ್ನು ಮುಂದಕ್ಕೆ ನಾವು ಬೇರೆ ಕಡೆಗಳಲ್ಲಿ ನಾವು ಕರಿಮಣಿ ದಾನ ಮಾಡುವಂಥ ವ್ಯವಸ್ಥೆಯನ್ನು ನಿಲ್ಲಿಸ್ತೇವೆ. ಏನಿದ್ರೂ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮದುವೆ ಆಗುವವರಿಗೆ, ಅದು ಸಹ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗುವವರಿಗೆ ಕ್ಷೇತ್ರದ ವತಿಯಿಂದ ಕರಿಮಣಿ, ವರನಿಗೆ ಧೋತಿ ಶಾಲು, ವಧುವಿಗೆ ಸೀರೆ ಕುಪ್ಪಸ ಇದನ್ನು ಕೊಡುವಂತಹ ಸಂಪ್ರದಾಯ ಇದೆ. ಆ ಸಂಪ್ರದಾಯವನ್ನು ನಾವು ಮುಂದುವರಿಸಿದ್ವಿ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಾಮೂಹಿಕ ವಿವಾಹದ ಹಿಂದೆ ಇರುವಂತಹ ರಹಸ್ಯ.